ನೀವು ವೀರ ಶೈವರೇ ಬರ್ಸ್ರಿ, ಲಿಂಗಾಯತರೇ ಬರ್ಸ್ರಿ, ಉಪಜಾತಿ ಒಳಗೆ ನಿಮ್ಮ ಇವತ್ತು ಆದಿ ಬಣಿಜಿಗರು ಅದಾರೆ, ಪಂಚಮಸಾಲಿಗಳದಾರೆ, ಕೂಡು ಒಕ್ಕಲಿಗರು ಅದಾರೆ. ಎಷ್ಟು ಸಮುದಾಯಗಳು ಬರ್ತಾವಲ್ಲ 2C ಮತ್ತು 2D ಮಾಡಿ ನಾವು ಅದರಲ್ಲಿ ಒಕ್ಕಲಿಗರು, ಜೈನರು, ಮರಾಠರು, ಅಲ್ಲಿದಿಂದ ನಮ್ಮ ಪಂಚಮಸಾಲಿಗಳು, ಆದಿ ಬಣಿಜಿಗ, ಕೂಡು ಒಕ್ಕಲಿಗೆ ಎಲ್ಲ ಸಮುದಾಯ ಬೊಮ್ಮಾಯಿಯವ್ರ ಮೇಲೆ ಇಟ್ಟು ಒತ್ತಡ ಇತ್ತು ಯಡಿಯೂರಪ್ಪಂದು. ಒಟ್ಟೆ ಮಾಡಬೇಡ ನೀನು ಪಂಚಮಸಾಲಿಗಳಿಗೆ ಯಾವ ಉಪಜಾತಿಗಳಿಗೆ ಮೀಸಲಾತಿ ಕೊಡ್ಬೇಕಂತೇಳಿ ಯಡಿಯೂರಪ್ಪ ಕೊನೆಯವರೆಗೂ ಬೊಮ್ಮಾಯಿಗೆ ಮಾಡಿಸ್ಕೊಳ್ಳಿಲ್ಲ. ಬೊಮ್ಮಾಯಿರ ಕೂಡ ನಾನು ಬೆಳಗಾವಿ ಸುವರ್ಣಸೌಧದಲ್ಲಿ ಗಲಾಟೆ ಆಯಿತು. ಮಿಸ್ಟರ್ ಬೊಮ್ಮಾಯಿ, ನೀ ಏನಾರು ಆಟ ಆಡಿದಂದ್ರೆ ನೀನು ಹಾವೇರಿ ಒಳಗೆ ನಿನ್ನ ಭವಿಷ್ಯನ ಮುಗಿಸ್ತೀವಿ ಅಂದಾಗ ಅಲ್ಲಿಂದ ಒಪ್ಕೊಂಡ. ಅಲ್ಲಿಂದ ಅಮಿತ್ ಶಾ ಕರೆಸಿದ್ರು ನಾನು ದಿಲ್ಲಿಗೆ. ರಾತ್ರಿ 9 ಗಂಟೆಗೆ ಸಭೆಯಾಗಿ ರಾತ್ರಿ 1 ಗಂಟೆಗೆ ಅಮಿತ್ ಶಾ ಡೈರೆಕ್ಷನ್ ಕೊಟ್ಟರು ಬೊಮ್ಮಾಯಿ ಅವರಿಗೆ. ಅವಾಗ ಬೊಮ್ಮಾಯಿ ಧೈರ್ಯ ಮಾಡಿದ್ರು. ಯಡಿಯೂರಪ್ಪ ಇಷ್ಟು ತೊಂದರೆ ಆಗಿತ್ತು ಬೊಮ್ಮಾಯಿ ಅವ್ರಿಗೆ. ಒಟ್ಟೇ ಬೊಮ್ಮಾಯಿಯವರು 2CD ಮಾಡಲಿಕ್ಕೆ ಅವಕಾಶ ಯಡಿಯೂರಪ್ಪ ಕೊಟ್ಟಿಲ್ಲ. ಅದಕ್ಕೆ ಯಡಿಯೂರಪ್ಪ ಒಬ್ಬ ಪಂಚಮಸಾಲಿ, ಆದಿ ಬಣಿಜರ, ಕೂಡು ಒಕ್ಕಲಿಗ ಏನು ಉಪಜಾತಿಗಳು ಇವತ್ತು ನಾವು ಸೇರಿಸಿವಲ್ಲ ಅದ್ರ ವಿರೋಧಿ. ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದಾಗ ತನಗೆ ಬೇಕಾದವ್ರನ್ನ ಲಿಂಗಾಯತರನ್ನ 2Aದಲ್ಲಿ ಸೇರಿಸದ, ಉಳಿದ ಸಮುದಾಯಗಳನ್ನು ಸೇರಿಸಲಿಲ್ಲ, ಮರಾಠರಿಗೆ ಸೇರಿಸಲಿಲ್ಲ, ಕ್ಷತ್ರಿಯರಿಗೆ ಸೇರಿಸಲಿಲ್ಲ. ಆದರೆ ಬೊಮ್ಮಾಯಿಯವ್ರ ಕಾಲದಲ್ಲಿ ಇವತ್ತೇನಾದರೂ ಇದಕ್ಕೆ ಕಾರಣ ಯಾರಪ್ಪ ಅಂದರೆ ನರೇಂದ್ರ ಮೋದಿಯವರು ಅಮಿತ್ ಶಾ ಅವ್ರಿಗೆ ಡೈರೆಕ್ಷನ್ ಕೊಟ್ಟರು. ಶೋಭಾ ಕರಂದ್ಲಾಜೆಯವರು ವಿಶೇಷವಾಗಿ ಪ್ರಯತ್ನ ಮಾಡಿದ್ರು. ಆವಾಗಿನ ನಮ್ಮ BJP ಅಧ್ಯಕ್ಷರು ಯಾರವ್ರು ಮಂಗಳೂರದವರು ನಳಿನ್ ಕುಮಾರ್ ಕಟೀಲ್ ಅವರು, ಇವರು ಎಲ್ಲರೂ ಪಾಪ ರಾತ್ರಿ 3 ಗಂಟೆವರೆಗೆ ಅಮಿತ್ ಶಾ ಮನೆಯಾಗಿದ್ದೀವಿ. ಅದಕ್ಕೆ ನಾನು ಹೇಳ್ತೀನಿ, ಇವತ್ತೇನಾದ್ರು 2CD ಸಿಕ್ಕಿದ್ರೆ ಅದು ನರೇಂದ್ರ ಮೋದಿಯವರು, ಅಮಿತ್ ಶಾ ಅವರು, ಅದೇ ರೀತಿ ಶೋಭಾ ಕರಂದ್ಲಾಜೆಯವರು, ಬೊಮ್ಮಾಯಿಯವರು, ನಾವೆಲ್ಲ ಹೋರಾಟ ಮಾಡಿದವರು ಯಾರು CC ಪಾಟೀಲ್ರು, ನಾನು ಗಟ್ಟಿಯಾಗಿ ನಿಂತವರು. ಕೆಲವೊಂದು ಮಂದಿ ಇದು ಹವಾ ಭಾಳ ಚಲೋ ಆಗೋಣನೇ ಅವಾಗಿನಿಂದ ನಾವು ಪಂಚಮಸಾಲಿಗಳ ಹೀರೋಗಳು ಬಂದರು. ಸರ್ಕಾರ ಏನಾದರೂ ಈ ಏನು ಲಿಂಗಾಯತನ ಹೊಡೆಯುವಂತಹ ಹುನ್ನಾರ ನಡೆಸಿದೆ ಅಂತ, ಯಾಕಂದ್ರೆ ಜಾತಿ ಜನಗಣತಿ ಸಂದರ್ಭದಲ್ಲಿ ಅಲ್ರಿ ಅಂಥ ಮೂರ್ಖ ಸರ್ವೆ ರೀ. ಲಿಂಗಾಯತ ಕ್ರಿಶ್ಚಿಯನ್ ಅತ್ತ, ಕುರುಬ ಕ್ರಿಶ್ಚಿಯನ್ ಅತ್ತ, ಅಲ್ಲಿದಿಂದ ಒಕ್ಕಲಿಗೆ ಕ್ರಿಶ್ಚಿಯನ್ ಅತ್ತ. ಇವ್ರನ್ನ ಅದು ಎದರಲ್ಲಿ ಹೊಡಿಬೇಕು ಅವ್ರನ್ನ? ಹಂಗೆ ಯಾವ ಜಾತಿ ಅದಾವ ಅನ್ರಿ ಜಗತ್ನಾಗ? ಬ್ರಾಹ್ಮಣರು ಕ್ರಿಶ್ಚಿಯನ್ ಅತ್ತ ಹೋಗಿ ಕಪಾಳಿ ಹೊಡಿಬೇಕು. ಅಯೋಗ್ಯ ನನ್ನ ಮಗ ಯಾವ ಮಾಡ್ಯಾನಲ್ಲ, ಆಯೋಗದವ ಲೋಫರ್ ನನ್ನ ಮಗ. ವ್ಯವಸ್ಥಿತವಾಗಿ ಹಿಂದೂ ಸಮಾಜ ನೀವು ಬರೀ ಲಿಂಗಾಯತ ಎಲ್ಲಕ್ಕೆ ಹೋಗ್ಬೇಡ್ರಿ. ಇವತ್ತು ಬ್ರಾಹ್ಮಣ ಸಮುದಾಯನೂ ಹೊಡಿಲಿಕ್ಕೆ ಇವತ್ತು ಎಷ್ಟು ಬ್ರಾಹ್ಮಣರೊಳಗೆ ಮಾಡಿಟ್ಟಾರ ಅಂದ್ರೆ ಎಲ್ಲ ಸಮುದಾಯಗಳು ಹೊಡೆದು ಛಿದ್ರ ಮಾಡಿ ಸಾವಿರ ಕೈಯಾಗ ಈ ದೇಶ ಕೊಡ್ಬೇಕು ಅಂತ ಸಿದ್ದರಾಮಯ್ಯನಂಥವ್ರು, ರಾಹುಲ್ ಗಾಂಧಿ ಅಂಥವ್ರು, ಸೋನಿಯಾ ಗಾಂಧಿ ಅಂತರೂ ಒಂದು ಚರ್ಚದ ಇದು ಆಗ್ಲಿಕ್ಕೆ ಅಡ್ಡಿ ಇದಾವೆ, ಮದರ್ ತೆರೆಸಾ ಇದ್ದಂಗೆ. ಅಂಥವ್ರು ಕೂಡಿ ನಮ್ಮ ಧರ್ಮ ಹೊಡಿಲಕ್ಕೆ ಬಂದಾರೆ. ನಾ ಎಚ್ಚರಿಕೆ ಕೊಡ್ತೀನಿ ಸಿದ್ದರಾಮಯ್ಯನವ್ರಿಗೆ, ಇದನ್ನು ತಕ್ಷಣ ಈ ಜನಗಣತಿ ಬಿಡಬೇಕು. 400 ಕೋಟಿ ರೂಪಾಯಿ ಹಾಳು ಮಾಡ್ಯಾರ ಕರ್ನಾಟಕದ. ನೀವು ಏನಾದರೂ ನೋಡ್ರಿ, ಕುರುಬರೊಳಗೆ ಕ್ರಿಶ್ಚಿಯನ್ರು ಅದಾರೆ, ತನ್ನ ಜಾತಿನೇ ಖಬರಿಲ್ಲ. ಇಂಥ ಅಯೋಗ್ಯತನ ಇಟ್ಕೊಂಡಿವ್ರು. ನಿನ್ನೆ MB ಪಾಟೀಲ್ರು ಭಾಳ ಜಗಳ ಆಡಾಡ್ತ ಸುದ್ದಿ ಬತ್ತು ನನಗೆ. ಅವರು ಸಹ ಇಲ್ಲಿ ಲಿಂಗಾಯತರು ಹೊಡಿಬೇಡ್ರತ್ತ, ಹುಷಾರಿರ್ತಾರೆ ಅಂತ. ಅಂದರೆ ಗಟ್ಟಿ ಯಾರು ಮಾತಾಡಬೇಕು. ನನ್ನ ಪಾರ್ಟಿದ್ರು ನಾ ಮಾತಾಡೀನಿ, ಯಡಿಯೂರಪ್ಪ ಭ್ರಷ್ಟ ಅಂತೇಳಿ ನೀವು ಅದಕ್ಕೆ ಹೊರಗೆ ಹಾಕ್ಯಾರ. ಏನು ನಂದೇನು ಮಾಡಂಗದ? ಈಗ ನೋಡಿದ್ರಿಲ್ಲ ರಾಜ್ಯದಾಗ ಗಾಳಿ ಹೆಂಗೈತೆ, ಹಿಂದೂ ಬುಲ್ಡೋಜರ್ ಗಾಳಿ ಎಲ್ಲ ಕಿತ್ಕೊಂಡು ಹೋಗ್ತಾರೆ JCB ಒಳಗೆ. ಈಗ ನೋಡ್ರಿ, ವ್ಯವಸ್ಥಿತವಾಗಿ ಲಿಂಗಾಯತರು ನೋಡಿಬೇಕತ್ತ. ಲಿಂಗಾಯತರದ್ದು ಒಂದು ದೊಡ್ಡ ಶಕ್ತಿ ಇದೆಯಲ್ಲ, ಇವತ್ತು ಕರ್ನಾಟಕದಲ್ಲಿ ರಾಜಕೀಯ ಒಂದು ದೊಡ್ಡ ಶಕ್ತಿನೂ ಒಂದು ಹಿಂದುಳಿದ ವರ್ಗ, ಒಂದು ದಲಿತ ವರ್ಗ, ಒಂದು ಲಿಂಗಾಯತರು, ಒಕ್ಕಲಿಗರು. ಲಿಂಗಾಯತರನ್ನ ಒಕ್ಕಲಿಗರನ್ನ ಹೊಡಿಬೇಕು ವ್ಯವಸ್ಥಿತವಾಗಿ. ಇದನ್ನೆಲ್ಲ ಒಡೆದು ಏನು ಮಾಡೋದು, ಮುಸ್ಲಿಮರಿಗೆ ಲಾಭ ರಿಸರ್ವೇಷನ್ ಕೊಡ್ಲಿಕ್ಕೆ ಬರ್ತೈತೇನ್ರಿ ಮುಸ್ಲಿಮರಿಗೆ? ಅವ್ರ ಕಾಂಟ್ರಾಕ್ಟ್ನಲ್ಲಿ ನೀವು ರಿಸರ್ವೇಷನ್ ಕೊಡ್ತೀರಿ, ಆಚೆಗೆ ಆಗೋದಿಲ್ಲ. ಅದ್ರ ಉಳಿದ ಹಿಂದುಳಿದ ಸಮಾಜಗಳಿಗೆ ಏನು ಕೊಡ್ತೀರಿ ನೀವು? ಬಿಜೆಪಿ ಹಿಂದೂಗಳ ಪಕ್ಷ, ನೀವು ಬಿಜೆಪಿ ಹಿಂದುತ್ವ ಬಿಟ್ಟು ಬೇರೆ ಮಾತಾಡಬೇಡ ಅಂತ ಹೇಳ್ತೀರಿ. ಹೌದು, ಇಲ್ಲ ಹೊರಗೆ ಹಾಕಿರಿ ಅಂತ ಹೇಳ್ತೀರಿ. ನಿಮ್ಮನ್ನೇ ಹೊರಗೆ ಹಾಕ್ಯಾರ ಅವ್ರಿಗೆ. ನಿಮ್ಗೆ ಅವ್ರನ್ನ ಬಿಜೆಪಿ ನಿಮ್ಗೆ ಹಿಂದುತ್ವ ಬೆಲೆ ಇದೆ ಅಂತ ಅಂತೀರಿ. ನಾನು ಹೊರಗೆ ಹಾಕಿತ್ತು, ನಂದೇನು ಹರ್ಕೊಂಡಾರೆ? ಅಲ್ಲಲ್ಲ, ನಾನು ಕೇಳೋದು ನೀವೇ ಬಿಜೆಪಿ ಹೊರಗೆ ಹಾಕ್ರಿ ಅಂತ. ಈ ಯಡಿಯೂರಪ್ಪ ಹೊರಗೆ ಹಾಕ್ಯಾನ ಅನ್ಕೊಂಡಾನ. 10 ಮಂದಿ ಕೊಡಲಾಗ್ಯಾರ ನನ್ನ ಮಗಗೆ. ನನ್ನ ಮಗ ಸಾಯುದ್ರಾಗ ನಾ ಮುಖ್ಯಮಂತ್ರಿ ಮಾಡ್ಬೇಕಂತ ತನ್ನ ಮಗನ್ನ.
ಅವ್ರ ಅಪ್ಪ ಇದ್ದಾಗ ಡೂಪ್ಲಿಕೇಟ್ ಸಹಿ ಮಾಡಿ ಸಾವಿರಾರು ಕೊಟ್ಟು ಹೊಡೆದಾನ ವಿಜೇಂದ್ರ. ನನ್ನ ಪ್ರಶ್ನೆ ನೇರವಾಗಿ ನನ್ನ ಪ್ರಶ್ನೆ ಬಿಜೆಪಿ ಹಿಂದುತ್ವ ಒಂದ್ ನಿಮಿಷ ಸರ್, ಬಿಜೆಪಿಯಲ್ಲಿ ಹೊರಗಾಕ್ರಿ ಅವ್ರನ್ನ ಹಿಂದೂಗಳು ಓಟ್ ಹಾಕ್ಯಾರ ಅಂತ ಹೇಳ್ತಾರೆ, ನಿಮ್ಮನ್ನೇ ಹೊರಗಾಕ್ಯಾರ. ಇನ್ನು ಬಿಜೆಪಿ ನೀವು ನಾವು ಹೇಳಿದ್ ಕೇಳ್ತಿರೋ ಏನು ಬರೀ ನಿಮ್ದೇ ಪುರಾಣ ಹೇಳ್ತೀರ? ಅಲ್ಲ ನಿಮ್ ಪುರಾಣ ನಾವು ಕೇಳಕತ್ತೀವಿ ಸರ್, ಬಳತ್ತಿನ ಅದು ಕೇಳತ್ತೀವಿ. ನೀವು ನಿಮ್ಮ ಪುರಾಣ ನಮ್ಮ ಪುರಾಣ ಕೇಳ್ರಿ. ನೀವು ಬರೀ ನಿಮ್ಮ ನಿಮ್ಮನ್ನ ಹೊರಗಾಕ್ಯಾರ, ಹಿಂದುತ್ವ ಮಾತಾಡೋರು ಹೊರಗಾಕ್ಯಾರ. ಹಿಂದುತ್ವ ಹೊರಗೆ ಹಾಕಿದ್ರ ಬಿಜೆಪಿ ಈ ಭವಿಷ್ಯನಲ್ಲಿ ಕರ್ನಾಟಕದಾಗ ಮತ್ತೆ ಈಗ ನಿಮ್ಮನ್ನ ಹೊರಗಾಕಿರಲ್ಲ ಸರ್. ಹಾಕಿದ್ದಕ್ಕೆ ಜನ ಕೊಡ್ಲಕ್ಕ ಸರ್ ಈಗ ತಾವು ಓದಲೆಲ್ಲ ಬಹಳ ಹಾಕಿದ್ದಕ್ಕೆ 15-20 ಸಾವಿರ ಜನ ನಾನು ದಾರು ಕುಡಿಸಿಲ್ಲ, 500 ರೂಪಾಯಿ ಕೊಟ್ಟಿಲ್ಲ, ಡಾಬಾದಾಗ ಊಟ ಮಾಡಿಸಿಲ್ಲ, ಕೋಳಿ ಕುಡಿ. ಡಬಲ್ ಸ್ಟ್ಯಾಂಡರ್ಡ್ ಅನ್ಸುತ್ತೆ ಬಿಜೆಪಿ ಒಳಗೆ, ಡಬಲ್ ಸ್ಟ್ಯಾಂಡರ್ಡ್ ಇದೆ. ಆ ಯಡಿಯೂರಪ್ಪ ಅಂದ್ರೆ ಲಿಂಗಾಯತ. ಯಡಿಯೂರಪ್ಪ ಬಿಟ್ಟರೆ ಏನೂ ಆಗೋದಿಲ್ಲ. ಏನಾಗಿತ್ತಂದ್ರೆ ಕೆಲವೊಂದು ಮಂದಿ ವ್ಯವಸ್ಥಿತವಾಗಿ ಇಲ್ಲೇನು ನೀವು ಮೀಡಿಯಾದವ್ರು ಇದ್ದೀರಲ್ಲ, ನಿಮ್ಮ ಸುದ್ದಿಗಳು ನನ್ನ ಸುದ್ದಿಗಳು ದಿಲ್ಲಿಗೆ ಹೋಗ್ಲಾರ್ದಂಗೆ ವ್ಯವಸ್ಥಿತವಾಗಿ ನೀವು ಕನ್ನಡ ಚಾನಲ್ದವ್ರು ಇದ್ದೀರಿ, ನೀವು ಕರೆಕ್ಟಾಗಿ ಕನ್ನಡದಾಗ ಏನಾಗೈತೆ ಅನ್ನೋದು ಹೇಳಿರ್ತೀರಿ. ನಿಮ್ಮ ಟ್ರಾನ್ಸ್ಲೇಷನ್ ಮಾಡ್ಕೊಳ್ರಿ ಅನ್ನೋದಲ್ಲ ಯಡಿಯೂರಪ್ಪನ ಗ್ಯಾಂಗ್ನಾಗ. ಈಗ ವಿಜಯೇಂದ್ರ ರಾಜ್ಯಾಧ್ಯಕ್ಷ, ಫ್ಯಾಕ್ಸ್ ಎಲ್ಲಿರ್ತೈತೆ ರೀ? ಬಿಜೆಪಿ ಬಂದ್ರಲ್ಲ ಸರ್, ಪಟ್ಟಿ ಮೇಲೆ ಪಟ್ಟಿ, ಪಟ್ಟಿ ಮೇಲೆ ಪಟ್ಟಿ, ದೂರಿನ ಮೇಲೆ ದೂರು, ಅದು ಓದಕ್ಕಾಗಲಿಲ್ಲ ನಿಮ್ಮ ತಾವುಗಳೆಲ್ಲ ಬೆಂಬಲ ಚೆನ್ನಾಗಿ ಸಿಗ್ತಾ ಇದೆ. JCBದು ಬಹಳ ಟ್ರೆಂಡಿಂಗ್ ಆಗ್ತಾ ಇದೆ. ಈಗ ಮುಖ್ಯಮಂತ್ರಿ ತಾವು ಅಂತಾನು ಕೂಡ ಟ್ರೆಂಡ್ ಆಗಿದೆ. ಅದು ಬಿಜೆಪಿಯಿಂದ ಆಗ್ತಾರೋ ಯತ್ನಾಳ್ ಸ್ವಂತ ಬಲದಿಂದ ಆಗ್ತಾರೋ? ನಾನು ನಿಮ್ಗೊಂದು ಮಾತು ಹೇಳ, ಈ ರಾಜ್ಯದ ಮುಖ್ಯಮಂತ್ರಿ ನಿರ್ಣಯ ಮಾಡೋರು ರಾಜ್ಯದ ಜನ, ಯಡಿಯೂರಪ್ಪ ಅಲ್ಲ. ಏನ್ರಿ, ಈ ರಾಜ್ಯದ ಜನ 2028ಕ್ಕೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋಂಥ ನಿರ್ಣಯ ರಾಜ್ಯದ ಜನ ಮಾಡ್ತಾರೆ. ಎಲ್ಲೋ ಕುತ್ಕೊಂಡು ನಾವು ಯಡಿಯೂರಪ್ಪ ಹೇಳಿದ್ದನ್ನು ಮಾಡ್ತೀವಿ ಅಂದರೆ ಯಡಿಯೂರಪ್ಪ ಎಲ್ಲಿವರೆಗೆ ಯಡಿಯೂರಪ್ಪನ ಮಾತು ನೀವು ಕೇಳ್ತೀರಿ, BJP ಕರ್ನಾಟಕದ ಮ್ಯಾಗ ಅಧಿಕಾರಕ್ಕೆ ಬಿಡೋದಿಲ್ಲ. ಸ್ವಂತ ಪಕ್ಷ ಯಾವಾಗ ನೋಡೋಣಲ್ರಿ. ಇವತ್ತು ವಿಜೇಂದ್ರನ ಹೊರಗೆ ಹಾಕ್ಬೇಕಲ್ಲ, ಅವರು ಹಿಂದೂ ನಾವು ಬರ್ಸ್ಲಾಕ ಹೇಳಿಲ್ಲ ಅಂತ ಹೇಳಂಗಿಲ್ಲ. ಹಂಗಾದ್ರೆ BJP ಏನು ಕ್ರಮ ತೊಗೋತದೆ ನೋಡೋಣ. ಇವತ್ತು ಯಾರ್ಯಾರು ಹೋಗ್ತಾರಲ್ಲ ವೀರಶೈವ ಮಹಾಸಭಾಕ್ಕೆ ಅವ್ರ ಮೇಲೆ ಕ್ರಮ ತಗೋಬೇಕು. ಯಾಕಂದ್ರೆ ಅವರು ಹಿಂದೂ ಅನ್ನೋ ಶಬ್ದಕ್ಕೆ ಈಶ್ವರ ಖಂಡ್ರೆ ಏನು ಹೇಳ್ಯಾರ? ಯಾರು ಹಿಂದೂ ಬರ್ಸ್ಬೇಡ ಅಂತ ಹೇಳ್ಯಾರಲ್ರಿ. ಅಂತ ಈಶ್ವರ ಖಂಡ್ರೆ ಕೊಡೋ ವೇದಿಕೆ ಮೇಲೆ BJP ನಾಯಕರು ಹೋಗ್ತಾರಂದ್ರೆ ಅವರು ಹಿಂದೂ ವಿರೋಧಿಗಳು. ಇವತ್ತು ಬೊಮ್ಮಾಯಿರು ಹೇಳ್ಯಾರಲ್ಲ, ಹಿಂದೂ ನೀವು ಬರ್ಸೋದಿಲ್ಲ ಅಂದ್ರೆ ನಾವು ಬರೋದಿಲ್ಲ ಅಂತೇಳಿ. ಬೊಮ್ಮಾಯಿರು ಹಂಗೆ ಒಬ್ಬರ ಗಂಡಸ್ರಂಗೆ ಮಾತಾಡ್ರಿ, ಇಲ್ಲಾಂದ್ರೆ ಸಭೆಗೆ ಬಹಿಷ್ಕಾರ. ನಾವು ಇವತ್ತು ಬಹಿಷ್ಕಾರ ಹಾಕ್ಲಕತ್ತೀನಿ. ನನಗೊಂದು ಬಂದಿತ್ತು ವೀರಶೈವ ಮಹಾಸಭಾದ್ದು. ಅಲ್ಲಿ ಮ್ಯಾಗ ಯಾರು ಅದಾರ? ಇವರೇ ಮೂರೇ ಕಂಪ್ನಿ, ಖಂಡ್ರೆ, ಶಾಮನೂರು, ಕರ್ನಾಟಕದ ಧೀಮಂತ ಭ್ರಷ್ಟಾಚಾರ ರಹಿತ ನಾಯಕ ಯಡಿಯೂರಪ್ಪ. ಈ 3 ಮಂದಿ ಏನದಾರಲ್ಲ, ಇವು 3 ಮಂದಿಗೆ ನಮ್ಮದು ಮಾನ್ಯತೆ ಇಲ್ಲ. ಪಂಚಮಸಾಲಿಗೆ ಅಂತೂ ಯಾರು ಹೋಗಬೇಡ್ರಿ, ಆದಿಬಣಿಜರು ಹೋಗಬೇಡ್ರಿ. ಅಲ್ಲಿ ನಮ್ಮನ್ನು ಸಮುದಾಯಗಳನ್ನು ತುಳಿದಂಥ ಯಡಿಯೂರಪ್ಪನ ವೇದಿಕೆಯಲ್ಲಿ ನೀವು ತಳ ಕುಂದಿರಬೇಡ್ರಿ. ಒಬ್ಬ ಪಂಚಮಸಾಲಿ ನಾಯಕನೂ ಸಹ ವೇದಿಕೆ ಮೇಲಿಲ್ಲ. ಇವರೇ ತ್ರಿಮೂರ್ತಿಗಳು.